ಓಕೆ, ಮಧು ಬಂಗಾರಪ್ಪಗೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಅಂತ ನೋಡೋಣ ಬನ್ನಿ. ಮಧು ಬಂಗಾರಪ್ಪ ಜೆಡಿಎಸ್ನಲ್ಲಿ ಮುನಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ಸುದ್ದಿಯಾಗಿತ್ತು. ಆದರೆ ಪಬ್ಲಿಕ್ ಟಿವಿಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಮಾಜಿ ಶಾಸಕ ಮಧು ಬಂಗಾರಪ್ಪ. ನಮ್ಮ ಪಕ್ಷದ ಯಾರೊಂದಿಗೂ ಕೂಡ ನನಗೆ ಮುನಿಸಿಲ್ಲ. ಕಳೆದ ಉಪಚುನಾವಣೆಯಲ್ಲಿ ನಾನು ಸೋತ ನಂತರ ಸುಮ್ಮನಿದ್ದೇನೆ. ಸಣ್ಣ ಪುಟ್ಟ ವಿಚಾರಗಳಿದ್ದರೆ ಪಕ್ಷದ ವರಿಷ್ಠರ ಜೊತೆ ನಾವು ಮಾತನಾಡ್ಕೊಳ್ತೀವಿ ಹೊರತು ಪಕ್ಷದ ವೇದಿಕೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀನಿ, ಆದರೆ ಬೇರೆ ಯಾವ ರೀತಿಯ ಮುನಿಸು ನನಗೆ ಇಲ್ಲ ಅಂತ ಮಧು ಬಂಗಾರಪ್ಪ ಮಾತನಾಡಿದ್ದಾರೆ. ಜೆಡಿಎಸ್ ಮುಖಂಡರ ಜೊತೆ ನನಗೆ ಮುನಿಸಿಲ್ಲ ಅಂತಕ್ಕಂಥದ್ದು. ಆದರೆ ಈ ಹಿಂದೆ ಹೇಳಲಾಗ್ತಾ ಇತ್ತು, ಮಧು ಬಂಗಾರಪ್ಪ ಅವರನ್ನ ಸಮಾಧಾನ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು, ಎಚ್ ಡಿ ದೇವೇಗೌಡರು ಇಬ್ರು ಕೂಡ ಫೋನ್ ಮಾಡ್ತಾ ಇದ್ದಾರೆ. ಆದರೆ ಫೋನ್ ಕರೆಯನ್ನ ಮಧು ಬಂಗಾರಪ್ಪ ಕಟ್ ಮಾಡ್ತಾ ಇದ್ದಾರೆ, ಸ್ವೀಕರಿಸ್ತಾ ಇಲ್ಲ ಅಂತ. ಜೊತೆಗೆ ದೇವೇಗೌಡರು ಪತ್ರವೊಂದನ್ನು ಕೂಡ ಬರೆದಿದ್ರಂತೆ ಮಧು ಬಂಗಾರಪ್ಪ ಅವರಿಗೆ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ. ಆದರೆ ಆ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿರುವ ಮಧು ಬಂಗಾರಪ್ಪ, ನಮ್ಮ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ, ಯಾರ ಜೊತೆನೂ ಮುನ್ಸಿಲ್ಲ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ನಮ್ಮ ಪಕ್ಷದ ವೇದಿಕೆಯಲ್ಲಿ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ.